ಕೇರಳದ ವಯನಾಡಿನಲ್ಲಿ ಜಲಪ್ರಳಯದ ಮಹಾ ದುರಂತವೇ ಸಂಭವಿಸಿಬಿಟ್ಟಿದೆ. ಇಲ್ಲಿ ಆಗಿರೋ ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 143ಕ್ಕೆ ಏರಿಕೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಳೆಯ ನಡುವೆಯೂ ಕೂಡ ರಾತ್ರಿ ಇಡೀ ಕಾರ್ಯಾಚರಣೆ ನಡೆದಿದೆ. ಎಲ್ಲೆಲ್ಲೂ ಕೂಡ ಹೆಣದ ರಾಶಿ, ಸಾವು ನೋವಿನ ಆಕ್ರಂದನ. ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ 167ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿರೋದು. 167. ಇನ್ನು 200ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಶವಗಳ ಗುರುತು ಪತ್ತೆ ಹಚ್ಚೋದಕ್ಕೆ ಈಗ ಕುಟುಂಬಸ್ಥರು ಸರ್ಕಸ್ ನಡೆಸ್ತಾ ಇದ್ದಾರೆ. ಆತಂಕದ ಮಧ್ಯೆನೇ ಅವರು ನಮ್ಮ ಕುಟುಂಬಸ್ಥರದ್ದ ದೇಹ ಅಂತ ಅದನ್ನ ಐಡೆಂಟಿಫೈ ಬೇರೆ ಮಾಡಬೇಕಾಗಿದೆ. ಯಾಕೆಂದ್ರೆ ಆ ಮೃತದೇಹಗಳ ಪರಿಸ್ಥಿತಿ ಹಾಗಾಗೋಗಿದೆ. ಅದನ್ನ ಗುರುತು ಪತ್ತೆ ಹಚ್ಚೋದೇ ಕಷ್ಟ. ಎಷ್ಟೋ ಮೃತದೇಹಗಳಿಗೆ ಎಷ್ಟೋ ಭಾಗಗಳೇ ಇಲ್ಲ, ಚಿತ್ರ ಆಗಿರೋ ಸ್ಥಿತಿಯಲ್ಲಿ ದೇಹಗಳು ಸಿಗ್ತಾ ಇದೆ. ಎಷ್ಟೆಷ್ಟೋ ಕಿಲೋಮೀಟರ್ ದೂರದವರೆಗೆ ರಭಸವಾಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಮೃತದೇಹಗಳು ಸಿಗ್ತಾ ಇದೆ. ಹೀಗಾಗಿ ಕುಟುಂಬಸ್ಥರು ಬದುಕಿ ಬಂದರೆ ಸಾಕು, ನಮ್ಮ ಕುಟುಂಬದವರು ಯಾರೆಲ್ಲ ಕಣ್ಮರೆಯಾಗಿದ್ದಾರೋ, ಸಂಪರ್ಕಕ್ಕೆ ಸಿಗ್ತಾ ಇಲ್ವೋ, ಜೀವ ಉಳಿಸ್ಕೊಂಡು ಬರಲಿ ಅಂತ. ಮತ್ತೊಂದು ಕಡೆ ಆಸ್ಪತ್ರೆಗೆ ಮೃತದೇಹಗಳನ್ನು ತರ್ತಿದ್ದ ಹಾಗೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಕರೀತಾ ಇದ್ದಾರೆ. ನಿನ್ನೆ ರಾತ್ರಿ ಸಂಪೂರ್ಣ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಬೆಳಗ್ಗೆ ಕೂಡ ಅದೇ ರೀತಿ ಕಾರ್ಯಾಚರಣೆಯನ್ನು ತ್ವರಿತಗತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಪರಿಸ್ಥಿತಿಯಲ್ಲಂತೂ ಏನೂ ಬದಲಾವಣೆ ಆಗಿಲ್ಲ. ಶೋಧ ಕಾರ್ಯ, ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ಆ ಪರಿಸ್ಥಿತಿಯ ನಡುವೆ ಹಾಗೆ ಮುಂದುವರಿತಾ ಇರುವಂಥದ್ದು. ರೋಪ್ ವೇಗಳ ಮೂಲಕ ಈ ರೀತಿ ಅಲ್ಲಿ ಏನೇನೆಲ್ಲ ವ್ಯವಸ್ಥೆ ಬೇಕು ತಾತ್ಕಾಲಿಕವಾಗಿ ತ್ವರಿತ ಕಾರ್ಯಾಚರಣೆಗೆ ಅದೆಲ್ಲವನ್ನೂ ಕೂಡ NDRF, SDRF ತಂಡ ಜೊತೆಗೆ ಈಗಾಗಲೇ ಕೈ ಜೋಡಿಸಿರುವಂತಹ ಸೇನೆ, ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲಿದ್ದು ಕಾರ್ಯಾಚರಣೆಯನ್ನು ನಿರಂತರವಾಗಿ ಮುಂದುವರಿಸ್ತಾ ಇದ್ದಾರೆ. 7ರಿಂದ ಆರಂಭ ಆಯಿತು. ನಿನ್ನೆ ಬೆಳಗ್ಗೆ ಸಾವಿನ ಸಂಖ್ಯೆ ಈಗಾಗಲೇ 167ಕ್ಕೆ ತಲುಪಿಬಿಟ್ಟಿದೆ. ಇನ್ನು 200ಕ್ಕೂ ಅಧಿಕ ಮಂದಿ ನಾಪತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಅರ್ಥ ಸಾವಿನ ಸಂಖ್ಯೆ ಇನ್ನೂ ಏರಿಕೆಯಾದರೂ ಆಗಬಹುದು. ದೇವರ ದಯೆಯಿಂದ ಬದುಕಿ ಬರಲಿ ಇಲ್ಲಿ ಸಿಕ್ಕಾಕೊಂಡಿರೋರು ಅನ್ನೋದೇ ಪ್ರತಿಯೊಬ್ಬರ ಆಶಯ. ಬಟ್ ಇನ್ನೂ ಕಾರ್ಯಾಚರಣೆ ಸಾಗ್ತಾನೆ ಇರೋದ್ರಿಂದ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಲ್ಲಿರುವಂತಹ ಈಗ ಸದ್ಯದ ವ್ಯವಸ್ಥೆಗಳಲ್ಲಿ ಎಷ್ಟು ಬೇಗ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಅಷ್ಟು ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದರೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದು ಬಹಳ ದುಃಖ ಮತ್ತು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈಗಲೂ ಕೂಡ ವಯನಾಡು ಗುಡ್ಡ ಕುಸಿತ ಆಗಿರೋ ಪ್ರದೇಶದಲ್ಲಿ ಮಳೆ ಹಾಗೆ ಮುಂದುವರಿತಾ ಇದೆ. ನಿನ್ನೆ ಮತ್ತು ಇವತ್ತು ಜಿಲ್ಲಾಡಳಿತ ರೆಡ್ ಅಲರ್ಟ್ ಹೇಳಿತ್ತು, ವಯನಾಡಿನಲ್ಲಿ ಅತಿ ಹೆಚ್ಚು ಮಳೆ ಆಗೋ ಸಾಧ್ಯತೆ ಇದೆ ಅಂತ. ನೀವೀಗ ನೋಡ್ತಾ ಇರೋದು ಹೆಲಿಕಾಪ್ಟರ್ ಬಳಸಿಕೊಂಡು ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂಥ ದೃಶ್ಯಗಳು. ಅದು ಮತ್ತೊಂದು ಕಡೆ ಎಡಭಾಗದ ದೃಶ್ಯ. ಅದು ಆ ಜನರಿದಾರಲ್ಲ, ತಮ್ಮ ಕುಟುಂಬಸ್ಥರು ಯಾರಾದರೂ ಸಿಕ್ಕಿದ್ರ, ಅವರನ್ನು ರಕ್ಷಣೆ ಮಾಡಿದ್ರ ಅಂತ ಆಸ್ಪತ್ರೆ ಬಳಿ ಎಲ್ಲಂದ್ರಲ್ಲಿ ಕಾರ್ಯಾಚರಣೆ ನಡೀತಾ ಇರೋ ಜಾಗದಲ್ಲಿ ಕಾದು ನಿಂತಿರೋ ದೃಶ್ಯ. ಈಗ ಅಲ್ಲಿ ಏನು ದುರಂತ ಸಂಭವಿಸಿದೆಯಲ್ಲ, ಆ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ರೋಪ್ ವೇಗಳನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ರೀತಿ ಅಲ್ಲಿಂದ ಹಗ್ಗದ ಸಹಾಯದಿಂದ ಕೆಲವೊಂದಷ್ಟು ಜನರನ್ನು ಕರೆತರೋದು, ರಕ್ಷಣಾ ಸಿಬ್ಬಂದಿ ಆ ಸ್ಥಳಗಳಿಗೆ ತಲುಪೋದು, ಇಂಥ ಪ್ರಯತ್ನಗಳಾಗ್ತಾ ಇದೆ. ಅದರ ಜೊತೆಗೆ ಹೆಲಿಕಾಪ್ಟರ್ನ ಬಳಸ್ಕೊಂಡು ಕೂಡ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದು. ಹವಾಮಾನ ಪರಿಸ್ಥಿತಿ ಆಗಿರೋದ್ರಿಂದ, ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಹೆಲಿಕಾಪ್ಟರ್ನ ಬಳಸ್ಕೊಂಡು ಕಾರ್ಯಾಚರಣೆ ಮಾಡೋದು ಕೂಡ ಬಹಳ ಕಷ್ಟ ಇಂಥ ಪರಿಸ್ಥಿತಿಯ ನಡುವೆ. ಆದರೆ ಅದೆಲ್ಲದರ ಮಧ್ಯೆ ಯಾವುದಕ್ಕೂ ಹಿಂದೇಟು ಹಾಕದೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಯಾಕಂದರೆ ಈ ದುರಂತದ ತೀವ್ರತೆ ಅಷ್ಟಿರೋದ್ರಿಂದ, ಮಹಾ ದುರಂತ ಸಂಭವಿಸಿರೋದು. 200 ಮಂದಿ ಇನ್ನೂ ಅವ್ರು ಏನಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 200ಕ್ಕೂ ಅಧಿಕ ಮಂದಿ, ಈಗಾಗಲೇ 167 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಎಷ್ಟು ಜನ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೋ ಆದಷ್ಟು ಬೇಗ ಆ ಶೋಧ ಕಾರ್ಯ ನಡೆಸಿ ಅವರನ್ನೆಲ್ಲ ರಕ್ಷಣೆ ಮಾಡಿದ್ರೆ ಇನ್ನೊಂದಷ್ಟು ಜನರನ್ನ ಬದುಕುಳಿಸೋದಕ್ಕೆ ಸಾಧ್ಯತೆಗಳಿದೆ. ಆದರೆ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂದರೆ, ಪ್ರಕೃತಿ ಮಾತ್ರ ಅದಕ್ಕೆ ಒಂದು ಚೂರು ಸಹಕಾರ ಕೊಡ್ತಾ ಇಲ್ಲ. ಈಗಲೂ ದೊಡ್ಡ ಗಾತ್ರದಲ್ಲೇ ಅಲ್ಲಿ ಯಮಸ್ವರೂಪಿಯಾಗಿ ನದಿ ಪ್ರವಾಹ ಸ್ವರೂಪದಲ್ಲಿ ಹರಿತಾ ಇದೆ. ಕಾರ್ಯಾಚರಣೆಗೆ ಸಂಪೂರ್ಣ ಅಡೆತಡೆಗಳು, ತೊಡಕು ಇರೋದು. ಅದರ ಮಧ್ಯೆ ಸೇನೆಯ ಹೆಲಿಕಾಪ್ಟರನ್ನು ಬಳಸಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮೇಲಿಂದ ಗಮನಿಸಿದಾಗ ಮತ್ತೆ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನೆಲದ ಮೇಲೆ ನಿಂತು ನೋಡಿದ್ರೆ ಅಲ್ಲಿ ಸಂಪೂರ್ಣ ಸ್ಮಶಾನ ಸದೃಶ್ಯ ಅನ್ನೋ ಚಿತ್ರಣ ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಎಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ, ಯಾವ ಸ್ಥಳಕ್ಕೆ ತಲುಪಿ ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕು ಅನ್ನೋದನ್ನು ಅರಿತುಕೊಳ್ಳೋದೇ ಮೊದಲನೇ ಟಾಸ್ಕಲ್ಲಿ. ಅದಾದಮೇಲೆ ಆ ಸ್ಥಳ ರೀಚ್ ಆಗಿ ಅಲ್ಲಿದ್ದವರನ್ನು ರಕ್ಷಣೆ ಮಾಡಬೇಕು, ಇಲ್ಲ ದೇಹಗಳನ್ನು ಹೊರಗೆ ತರಬೇಕು. ಅದಕ್ಕಾಗಿ ಡ್ರೋನ್ಗಳ ಸಹಾಯ ಮತ್ತು ಸೇನಾ ಹೆಲಿಕಾಪ್ಟರ್ಗಳನ್ನು ಈ ರೀತಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಏನು ದುರಂತ ನಡೆದಿದೆಯಾ ಆ ಸ್ಥಳದ ಮೇಲ್ಭಾಗದಲ್ಲಿ ಈ ರೀತಿ ಸೇನಾ ಹೆಲಿಕಾಪ್ಟರ್ಗಳ ಹಾರಾಟ ನಡೆಸೋದ್ರ ಮೂಲಕ ಯಾವ ಭಾಗದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನೋಡ್ತಾರೆ. ಅದಾದಮೇಲೆ ಆ ಮಾಹಿತಿ ರಕ್ಷಣಾ ತಂಡಕ್ಕೆ ಸಿಕ್ತಿದ್ದ ಹಾಗೆ ಆ ಸ್ಥಳಕ್ಕೆ ತಲುಪೋದಕ್ಕೆ ಮುಂದಾಗ್ತಾರೆ. ಅಲ್ಲಿಂದ ಮುಂದಕ್ಕೆ ಕಾರ್ಯಾಚರಣೆ ಶುರುವಾಗುತ್ತೆ. ಸ್ಥಳದಲ್ಲಿನ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ರೆ ನೋಡಿ, ಒಂದು ಹೆಜ್ಜೆ ಇಡೋದಕ್ಕೂ ಅಲ್ಲಿ ಜಾಗ ಇಲ್ಲ.
6-7 ലക്ഷം രൂപ ഉണ്ടായിരുന്നു. 10-60 സ്വർണ്ണം ഉണ്ടായിരുന്നു. വീടിന്റെ മുകളിൽ 5-6 കിൻഡൽ കുരുമുളക്, 10-20 ചാക്ക് കാപ്പി, ഇതെല്ലാം ഉണ്ടായി. എല്ലാം ഞങ്ങൾ മൂടി വെച്ചിട്ടാ പോയത്. ഇപ്പൊ നോക്ക് അക്കേച്ചിട്ട് ഇത് ആര് ചെയ്തു? ആരോട് ചോദിച്ചിട്ട് ചെയ്തു? പൊളിക്കാൻ പറഞ്ഞ മതിയല്ലോ. ഞങ്ങൾ രേഖകൾ എടുത്തിട്ട് പൊളിച്ചാൽ പോലെ. എല്ലാവർക്കെല്ലാം നഷ്ടപ്പെട്ടു. ഞങ്ങൾക്കൊരു പ്രതീക്ഷ ഉണ്ടായിരുന്നു. അതും പോയി. ഒരു കുഴപ്പമുണ്ടായിരുന്നു. ഒന്ന് താന്നു പോയിട്ടുണ്ടായിരുന്നു. അതും പോയി. പൊട്ടിയാലും അത് ഞങ്ങൾ നേരം വെളുക്കുന്നവരെ ഇതിന്റെ മുകളിലായിരുന്നു. ഞങ്ങൾ മെരുന്നൊക്കെ ഞങ്ങൾ കണ്ടുകൊണ്ടിരിക്കുന്നു. ഞാൻ കുഴപ്പമില്ല. അതിനുള്ളിൽ കിട്ടുന്നുള്ള പ്രതീക്ഷ. അതൊക്കെ പോട്ടെ. മൊബൈലൊന്നുമല്ല എനിക്ക് പ്രശ്നം സാറേ. ഇതിൽ 10-60 പവൻ സ്വർണ്ണം ഉണ്ടായിരുന്നു സാറേ വീട്ടിൽ. സ്വർണ്ണം മാത്രം എല്ലാ രേഖകളും ഉണ്ട്. എല്ലാ രേഖ, 3-4 സ്ഥലങ്ങളുടെ രേഖ, പിന്നെ വീടിൻ്റെ, എൻ്റെ ഒരു അപ്പുറത്തെ വീടിൻ്റെ, പിന്നെ വീടിൻ്റെ മുകളിൽ ഞങ്ങൾ കാപ്പി മുളകെല്ലാം സേഫായിട്ട് വെച്ചിട്ടുണ്ടായിരുന്നു. പിന്നെ വേറെ ഉണ്ടായിരുന്നു, ഞങ്ങൾക്ക് വീട് പൊട്ടിയിട്ട് മൊത്തത്തിൽ ഇരുന്ന് പോയി എന്ന് പറഞ്ഞാൽ വീട് നശിച്ചു. ഒന്നും ചെയ്യാൻ പറ്റില്ല. പക്ഷെ ഞങ്ങൾക്ക് കയറി സാധനങ്ങൾ എടുക്കാമായിരുന്നു. ഹലോ ഇല്ല സാറേ, ഇല്ലല്ല, എടുക്കാൻ പറ്റും സാറേ. ഇന്നലെ എടുക്കാൻ പറ്റും. കാരണം അറിയോ, വീടിന്റെ മുകളിലായിരുന്നു. സാറേ ഒരു ബാഗ് കൊണ്ടു തന്നിട്ടുണ്ട്. ആ ബാഗിൽ പിന്നെ 2 വളയും ഒരു മാലയും ഒരു ലോക്കറ്റും ഉണ്ടായി. പിന്നെ എൻ്റെ ആധാറിൻ്റെ ഇതോ ആ 2 ആധാർ മാത്രമല്ല. ഈ സാധനങ്ങളൊന്നും ഇല്ല. അതെവിടെ പോയി? സാർ ഞാൻ ചോദിച്ചത്, ആ ബാഗ് എന്നുണ്ടെങ്കിൽ അതിൽ പ്രൂഫ് ഉണ്ടാവില്ല. അത് സാധനങ്ങൾ വെച്ചാൽ അതിലുണ്ടാവില്ല. ആ സാധനം ഇവിടെ പോയി. അതെവിടെ പോയി? ആ 2 വളയും പിന്നെ ಚೂರಲ್ಮಲದಲ್ಲಿ ಆಗಿರೋ ದುರಂತ ನೋಡಿ ಅಲ್ಲಿದ್ದವರೊಬ್ರು ತಮ್ಮ ಮನೆ ಇದ್ದ ಜಾಗ ನೋಡಿ ಗೋಳಾಡ್ತಾ ಇರೋ ಪರಿ ಇದು. ಪಾಪ ಅವರನ್ನು ನೋಡಿದ್ರೆ ಎಂಥ ಕಲ್ಲು ಹೃದಯಕ್ಕಾದ್ರೂ ಕರುಣೆ ಬರುತ್ತೆ. ಎಂಥ ಪರಿಸ್ಥಿತಿ ಬಂತು ಇಲ್ಲಿದ್ದ ಜನರಿಗೆ ಇದ್ದಕ್ಕಿದ್ದ ಹಾಗೆ ಅಂತ. ಚಿಕ್ಕ ಮಕ್ಕಳ ಹಾಗೆ ಆ ಸ್ಥಳ ನೋಡಿ ಗೋಳಾಡ್ತಿದ್ದಾರೆ. ಮಾನಸಿಕವಾಗಿ ಅವರಿಗೆ ಎಷ್ಟು ಆಘಾತ ಆಗಿದೆ ಅಂದ್ರೆ ಆ ಸ್ಥಳದಲ್ಲಿ ಆಗೋಗಿರೋ ದುರಂತ ಅವ್ರು ನೋಡ್ತಾ ಇದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಕೈಯಲ್ಲಿ ಅವ್ರ ಮನಸ್ಸಿಗೆ ಆಗ್ತಾ ಇರೋ ಆಘಾತ ಅದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಚೂರಲ್ಮಲ ಭಾಗದಲ್ಲಿ ಆಗಿರುವಂತಹ ಭೂಕುಸಿತದಿಂದ ಅಲ್ಲಿದ್ದಂಥ ಎಷ್ಟೋ ಮನೆಗಳು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ನೆಲ ಕಚ್ಚಿ ಹೋಗಿದೆ. ಅಲ್ಲಿ ಏನಿತ್ತು ಅನ್ನೋದು ಗೊತ್ತಾಗಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಈಗ ಸ್ಥಳಕ್ಕೆ ಬಂದು ಅವ್ರ ಮನೆ ಇದ್ದಂಥ ಜಾಗ ನೋಡ್ತಿದ್ದಂಗೆ ಅವ್ರಿಗೆ ದಿಗ್ಭ್ರಮೆ ಆಗೋಗಿದೆ, ಆಘಾತಕ್ಕೊಳಗಾಗಿದೆ ಅವ್ರ ಮನಸ್ಸು. ಇದೇ ಜಾಗದಲ್ಲಿ ಇತ್ತು ನನ್ನ ಮನೆ, ಈಗ ನನಗೆ ಮನೆನೇ ಇಲ್ಲ, ಈ ಜಾಗದಲ್ಲಿ ಇದ್ದ ನನ್ನ ಮನೆ ಏನಾಯ್ತು ಅಂತ ಅಲ್ಲಿರುವಂಥ ರಕ್ಷಣಾ ಸಿಬ್ಬಂದಿ ಬಳಿ ಅವರ ಅಳಲು ತೋಡ್ಕೊಳ್ತಿದ್ದಾರೆ. ಅವರು ಕೂಡ ಅವರನ್ನು ಸಂತೈಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅಷ್ಟು ದೊಡ್ಡ ಆಘಾತ ಆಗಿರೋದ್ರಿಂದ ಅವ್ರಿಗೆ ಸದ್ಯಕ್ಕೆ ಪರಿಸ್ಥಿತಿಯನ್ನು ಅರಗಿಸ್ಕೊಳ್ಳೋದಕ್ಕೇ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಉದಾಹರಣೆ. ಇದು ನೀವೀಗ ಗಮನಿಸ್ತಾ ಇರೋದು, ಈ ಒಬ್ಬ ಮನುಷ್ಯ ಈ ರೀತಿ ಪಾಪ ಗೋಳಾಡ್ತಾ ಇದ್ದಾರಲ್ಲ, ಎಲ್ಲವನ್ನು ಕಳ್ಕೊಂಡು
ಅವ್ರ ಮನೆ ಆ ಜಾಗದಲ್ಲಿತ್ತು, ಅವ್ರ ಕುಟುಂಬದ ಸದಸ್ಯರಿದ್ರು, ಏನೂ ಇಲ್ಲ. ಈಗ ನಮ್ಮ ಪ್ರತಿನಿಧಿ ಈಗ ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅವರೇನಾದ್ರೂ ಪ್ರತಿಕ್ರಿಯಿಸ್ತಾರ ನೋಡೋಣ. ಭೀಕರ ಭೂಕುಸಿತ ಸಾಕಷ್ಟು ನಷ್ಟಕ್ಕೆ ಕಾರಣವಾಗಿದೆ. ಹಲವರ ಕಣ್ಣೀರಿನ ಕತೆ ಕೂಡ ಇದು ಆಗಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ಅವರ ಒಂದು ಕೇಸ್ ಸ್ಟಡಿಗಳನ್ನ ಮಾಡ್ತಾ ಹೋದಾಗ ಸಿಕ್ಕಂಥವ್ರು ಇವರು ಬಿಪಿನ್ ಅವರು, ಅವರನ್ನೇ ಕೇಳ್ತಾ ಹೋಗೋಣ ಏನು ಸಮಸ್ಯೆ ಆಯಿತು, ಹೇಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು. ಸರ್, ಏನಾಯಿತು, ಯಾವ ಡೇ, ಎಷ್ಟು മനകളിತ್ತು സർ? അതായത് നമുക്ക് ഇവിടെ എന്താ പറയുക, ഫസ്റ്റ് പൊട്ടലുണ്ടായത് നമുക്ക് 1:30-ക്കാണ്. 1:30 ആ സമയത്താണ് ആദ്യത്തെ വെള്ളം വന്നിട്ട് ഞാൻ ഒച്ചയായിട്ട് വാതിൽ തുറന്നു പാടും, വീട്ടിനുള്ളിലോട്ട് വെള്ളം കയറിയതും നമ്മൾ എന്താ പറയുക, ഫാമിലിൻ്റെ അടുത്ത് എൻ്റെ ഒരു മൊബൈലും ഉണ്ടായിരുന്നു, അതും എടുത്തിട്ട് ഞങ്ങൾ വീട്ടിൻ്റെ മുകളിൽ കയറി അവിടെ നിന്നു. പിന്നെ കുറച്ച് കഴിഞ്ഞ് ഒരു 4 മണിയത്തെ പൊട്ടലിലാണ് നമുക്കെല്ലാം പോയെന്ന് പറഞ്ഞാൽ എല്ലാം പോയി. പക്ഷെ എന്തായാലും ഞങ്ങൾ പിടിച്ചു നിന്നു. വീട്ടിൻ്റെ മുകളിൽ ഒരുപാട് സാധനങ്ങളും കാര്യങ്ങളൊക്കെ ഉണ്ടായിരുന്നു. അതിൽ സ്വർണ്ണം ഉണ്ടായിരുന്നു 10-60 പവൻ്റെ മുകളിൽ, പിന്നെ 6-7 ലക്ഷം രൂപ പൈസ ഉണ്ടായിരുന്നു. ഞങ്ങൾക്ക് ഇപ്പോൾ ഒന്നുമില്ല. ഇവിടെ വന്ന് നോക്കിയപ്പോൾ മൊത്തം നിരത്തിയായിട്ടുള്ളത്. ഞങ്ങൾ ഇനി ആരോട് ചോദിക്കും? ഇവിടെ ചോദിച്ചപ്പോൾ പറഞ്ഞ് റെസ്ക്യൂ ടീം പറഞ്ഞു ഇവിടെ നിങ്ങളുടെ അടുത്തുള്ള നിങ്ങൾ അറിയുന്ന ആൾക്കാർക്കൊക്കെ കൊടുത്തിട്ടുണ്ട്. ഞങ്ങൾക്ക് കിട്ടിയ 2 ആധാർ കാർഡിൻ്റെ കോപ്പി മാത്രം കിട്ടിയിട്ടുള്ളൂ. അതെൻ്റെ പെങ്ങളുടേത് മാത്രം, വേറെ ഒരു സാധനം ഞങ്ങൾക്ക് കിട്ടിയിട്ടില്ല. ഞങ്ങൾ ആരോട് ചോദിക്കും, ആരോട് പറയും? നമുക്ക് ഒരുപാട് പേർക്ക് ഒരുപാട് സംഭവം നഷ്ടപ്പെട്ടിട്ടുണ്ട്, എല്ലാം ശരിയാ. പക്ഷെ ഞങ്ങൾക്ക് ഇതൊരു പ്രതീക്ഷയിൽ ഞങ്ങൾ വന്നതാ. ഇവിടെ ഇതാണ് അവസ്ഥ. എന്താ ചെയ്യേണ്ടത് ഞങ്ങൾ? ಇದು ಬಿಪಿನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಏನು, ರೆಸ್ಕ್ಯೂ ಟೀಮ್ ಅವರು ಇವರು ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗಿದ್ರು. ಆದರೆ ರೆಸ್ಕ್ಯೂ ಟೀಮ್ ಅವರು ಇವರು ಮನೆಯನ್ನು ಅದರ ಮೇಲೆ JCB ಹೋಗಿದೆ, ಅದು ಒಡೆದಾಗಿದೆ, ಅದರೊಳಗಿದ್ದಂಥ ವಸ್ತುಗಳು ಸಿಕ್ಕಿಲ್ಲ ಅನ್ನೋದು ಅವರ ಅಳಲಾಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಚೂಲಮಲೈ. ನೋಡಿ, ಈಗಷ್ಟೇ ನೀವು ಅಲ್ಲೊಂದು ದೃಶ್ಯ ಗಮನಿಸ್ತಾ ಇದ್ರಿ. ಅಲ್ಲಿ ಶವಗಳು ಸಿಕ್ಕಿದ್ದನ್ನ ತಂದು ಒಂದರ ಪಕ್ಕ ಒಂದು ಸಾಲಾಗಿ ಜೋಡಿಸ್ತಾ ಇದ್ದಾರೆ. ಇಂಥ ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಮುಂಚೆ ಕೇರಳಿಗರು ಇಂಥ ದೃಶ್ಯಗಳಿಗೆ ಸಾಕ್ಷಿ ಆಗಿದ್ರ? ಈ ಹಿಂದೆ ಒಂದು ಮಹಾದುರಂತ ಇಂಥದ್ದೇ ಆಗಿತ್ತು. ಬಿಟ್ಟರೆ ಈ ಬಾರಿಯೂ ಕೂಡ 2018 ನಂತರ ಅತಿ ದೊಡ್ಡ ಪ್ರಮಾಣದಲ್ಲಿ ದುರಂತ ಸಂಭವಿಸಿರೋದು. ಹೆಣಗಳ ರಾಶಿಯಲ್ಲಿ ಕಾರ್ಯಾಚರಣೆ ನಡೆಸ್ತಿದ್ದಾರೆ. ಸಿಕ್ಕ ಹೆಣಗಳನ್ನು ತಂದು ಅಲ್ಲಿ ರಾಶಿ ಹಾಕ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.